ಅದು ಮಹಿಳಾ ಡೈರಿ ಅಲ್ಲಿ ಕಮಿಟಿ ಇತ್ತು, ಕಮಿಟಿ ಕ್ಯಾನ್ಸಲ್ ಆಗಿದೆ. ಮತ್ತೆ AR ಅವರಿಗೆ 3-4 ನಾವು ಲೆಟರ್ ಕೊಟ್ಟಿದ್ದೀವಿ. ಏನಂತ, ಒಬ್ಬ ಅಧಿಕಾರಿಯಾಗಿ ಕೊಡಿ ನಮಗೆ ಪೇಮೆಂಟ್ ಆಗ್ಬೇಕಾರೆ ಅಂತ. ಆಯಪ್ಪ ಬರಲಿಲ್ಲ ಅಂತ ಸೊಬ್ಬು ಬೀಳ್ತಾ ಇದ್ದಾರೆ. ಅಲ್ಲಿ ಮಹಿಳೆಯರದೇ ಅದು ಡೈರಿ. ಇವತ್ತು ಸ್ತ್ರೀಶಕ್ತಿ ಮತ್ತೆ ಸ್ವಸಹಾಯ ಸಂಘಗಳು ಮಹಿಳೆಯರಲ್ಲೇ ನಡೆಯೋದು. ಇವತ್ತು ಅವರಿಗೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಫೀಡ್ ಹೆಂಗೆ ಕೊಡ್ತಾರೆ, ಅಥವಾ ಕಂತು ಹೆಂಗೆ ಕಟ್ತಾರೆ, ಅಥವಾ ಸಾಲ ಹೆಂಗೆ ಕಟ್ತಾರೆ? ಮೊದಲು 22-23 ಇದೇ ವೆಂಕಟೇಶ್ ಅವರು ಒಂದು ಹೈಕೋರ್ಟಲ್ಲಿ ಕೇಸ್ ಇದ್ದಂತೆ ಆದೇಶ ಮಾಡಿ ಪೆಂಡಿಂಗ್ ಇಟ್ಬಿಟ್ಟು ಸಸ್ಪೆಂಡ್ ಆದ್ರು. ಸಸ್ಪೆಂಡ್ ಆಗಿ ಇದೇ ಪ್ಲೇಸಿಗೆ ಪುನಃ ಇವರು ಬಂದಿದ್ದಾರೆ. ಕಳ್ಳರಿಗೆ ಕಳ್ಳರು ಇರೋ ಜಾಗಕ್ಕೆ ಕಳ್ಳರು ಹಾಕೊಂಡೇ ಹೋಗ್ತಾ ಇರ್ತಾರ. ಇವತ್ತು ಯಾರು ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ AR ಅವರೇ ಕಾರಣ ನೋಡಿ. ಯಾಕೆಂದ್ರೆ ಇವತ್ತೆಲ್ಲಾ ಫೈನಾನ್ಸ್ ಅಲ್ಲೂ ಸಾಯ್ತಾನೆ ಇದ್ದಾರೆ. ಉತ್ತರ ಕರ್ನಾಟಕ ಇರ್ಬೋದು, ಬೆಳಗಾಂ, ರಾಯಚೂರೆಲ್ಲ ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ನೀವು ನ್ಯೂಸ್ ಮಾಡ್ತಾನೆ ಇರ್ತೀರಿ. ಈ ಜಿಲ್ಲೆನಲ್ಲಿ ಏನಾದ್ರು ಸತ್ತರೆ ಈ AR ಅವರೇ ಆದೇಶ ಈಗ ಕಾರಣರಾಗಬೇಕಾಯ್ತದೆ. ಮತ್ತೆ ಫೀಡ್ ತಗೋಬೇಕಲ್ವಾ, ಅವ್ರ ಸಂಘ ಕಟ್ಟಬೇಕಲ್ವಾ. ಇವೆಲ್ಲ 2 ಪೇಮೆಂಟ್ ಉಳಿಸ್ಕೊಬಿಟ್ರೆ ಏನ್ ಮಾಡೋದು? ಬರೀ ಪೇಮೆಂಟ್ ಸೈನ್ ಹಾಕೋಕೆ ಇವ್ರು ದುಡ್ಡು ಕೊಡಲಿಲ್ಲ ಅನ್ನೋ ಉದ್ದೇಶಕ್ಕೆ ಇವ್ರು ಆದೇಶ ಮಾಡದೇನೆ ನಿಂತಿದ್ದಾರೆ. ಯಾಕೆಂದ್ರೆ ನಾವು 3 ವರ್ಷ ಸುತ್ತವಿಂದ AR ಇಂದ ಸತತವಾಗಿ ಹೊಡೆದಾಟ ಮಾಡ್ಕೊಂಡು ಬಂದಿರೋರು. ನನ್ನ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಕಂಟೆಂಪ್ಟ್ ಕೋರ್ಟ್ ಇದ್ರು ಆದೇಶ ಮಾಡಿದ್ದಾರೆ. ರಘು ಬಂದು ಅದು ಆದೇಶ ಮಾಡಿಬಿಟ್ಟು ನಮ್ಗೆ ಕಂಟೆಂಪ್ಟ್ ಕೋರ್ಟ್ ಆಗಿದೆ. ಇವತ್ತು ಕೇಸ್ ನಡೆಸ್ತಾ ಇದ್ದೀನಿ. ಈಗ 25 ಕೇಸ್ ಇದೆ. ಇವ್ರು ಬಂದ್ಬಿಟ್ಟು ರೈತರ ಈ ತರ ಮಾಡ್ತಾ ಇದ್ರೆ ಇವ್ರು ಸಹಕಾರ ಇಲಾಖೆ ಯಾಕೆ ಬರ್ಬೇಕು ಸರ್? ಸತ್ತೋಲಿ ಬಿಡಿ, ಇದು ಸಹಕಾರ ಇಲಾಖೆ ನಮಗ್ ಬೇಡಿ. ರೈತರ ಕಷ್ಟ ತಿಳ್ಕೊಳ್ದೋದ್ಮೇಲೆ ಇವ್ರ ಅಧಿಕಾರಿಯಾಗಿ ಏನ್ ಪ್ರಯೋಜನ ಬೇಡಿ. ಇವ್ರು ಹೋಯ್ತಾ ಇರ್ಲಿ, ನಮ್ಗೆ ಸಹಕಾರ ಇಲಾಖೆನೇ ಬೇಡಿ, ನಾವೇನೋ ಮಾಡ್ಕೊಳ್ತೀವಿ. ಚಿಕ್ಕಪೇಟೆನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿ ಆವರಣಕ್ಕೆ ಬರ್ದೇನೆ ಎಲ್ಲೋ ಕುತ್ಕೊಂಡು ಸತತವಾಗಿ 5 ದಿವಸದಿಂದ ಕಚೇರಿಗೆ ಹಾಜರಾಗ್ದೇನೆ ಯಾರೋ 4 ಜನ ಮಧ್ಯವರ್ತಿಗಳು ಮಡಿಕೊಂಡು ಹೆಬ್ಬೆಟ್ ಹಾಕಿಸ್ಕೊಂಡು ಅವಿದ್ಯಾ ಒಂದ್ರ ಕೈಲಿ ಆ ಸಂಘದ ನಿಯಮಾವಳಿಗಳ ತರ ನಡಿಕೊಳ್ಳದೇನೆ ಆತರ ಅಕ್ರಮವಾಗಿ ರಾಜೀನಾಮೆ ಮಾಡ್ಕೊಂಡು ಬರ್ಕೊಂಡು ಏಕಾಏಕಿ ಆದೇಶ ಹೊರಡಿಸಿರ್ತಾರೆ. ಸಂಘನ ಅಮಾನತಲ್ಲಿ ಇಟ್ಟಿದೀವಿ ಅಂತ. ಇದಕ್ಕೆಲ್ಲ ಕಾರಣ AR ಕಾರಣ. ಅವತ್ತಿಂದ ಸತತವಾಗಿ ನಾವು ಈ ಕಚೇರಿಗೆ ಬಂದು ಭೇಟಿ ನೀಡ್ತಾ ಇದ್ದೀವಿ. ಒಂದು ಮಾಹಿತಿ ಇಲ್ಲ, ಒಂದು ವಿಚಾರ ಇಲ್ಲ, ಒಂದೇ ಒಂದು ಯಾವುದೇ ರೀತಿಯಾದಂತ ಲೆಕ್ಕಾಚಾರ ಇಲ್ಲ, ಒಂದು ಅವ್ರ ಆದೇಶ ಹೊರಡಿಸಿರೋದು ಪ್ರತಿ ಇಲ್ಲ, ಅವ್ರ ರಾಜೀನಾಮೆ ಕೊಟ್ಟಿರೋದು ಪ್ರತಿ ಇಲ್ಲ. ಇದೆಲ್ಲ ಅಕ್ರಮವಾಗಿ ಮಾಡ್ತಿರೋದು. ಇದೆಲ್ಲ ಚುನಾವಣೆ ಹತ್ರ ಇಟ್ಕೊಂಡು ಅಕ್ರಮವಾಗಿ ಚುನಾವಣೆ ಎದುರಿಸೋಕ್ಕೋಸ್ಕರ ಈಗಿನಿಂದ ಸಿದ್ಧತೆ ಮಾಡ್ಕೊಂಡು AR ಅವರು ಅವ್ರ ಜೊತೆ ಶಾಮೀಲಾಗಿ ಇಲ್ದೇ ಇರೋ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾವ್ರೆ.